ಸ್ನೇಹಿತರೆ ನಮಸ್ಕಾರ. ಚಾರ್ಟ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲೀರಿ, ಕಲಿತ್ರೆ ಆಲ್ವೇಸ್ ಈಸಿ. ಇವತ್ತು ನಾನು ಕೂಡ ಲಾಸ್ ಎತ್ಕೊಂಡಿದ್ದೀನಿ. ಬಿಕಾಸ್ ಓವರ್ ಟ್ರೇಡಿಂಗ್ ಆಗೋದು ಬೇಡ. ಏನಕ್ಕೆ ಅಂದರೆ ನಿಮಗೆ ಲಾಸ್ ಸಿಕ್ಕಿದ ಮೇಲೆ ಮತ್ತೆ ಕ್ಲೋಸ್ ಮಾಡಬೇಕು, ಮತ್ತೆ ಟ್ರೇಡ್ ಮಾಡಬಾರ್ದು ಅನ್ನೋದೇ ನನ್ನ ಮೈಂಡ್ ಸೆಟ್ಟು. ಸೊ ಆಲ್ರೆಡಿ ಲಾಸ್ ಆಗಿತ್ತು. ಆಮೇಲೆ ಪರ್ಸ್ನಲ್ ಸಮ್ ಎಮರ್ಜೆನ್ಸಿ ವರ್ಕ್ ಬಂತು. ಐ ವೆಂಟ್ ಔಟ್ ಸೈಡ್, ಜಸ್ಟ್ ಕಮ್ ಬ್ಯಾಕ್ ಮಾಡಿ ಬಂದು ನೋಡ್ತೀನಿ. ಸೊ ಮಾರ್ಕೆಟ್ ಈಸ್ ಕಂಪ್ಲೀಟ್ಲಿ ವಾಲಟೈಲ್ ಆ್ಯಂಡ್ ಸೈಡ್ ವೇಸಲ್ಲೇ ಇದೆ. ಓಕೆನಾ? ಇದ್ದಿದ್ರೆ ಕವರ್ ಮಾಡ್ಬೋದಿತ್ತಾ? ಅಫ್ಕೋರ್ಸ್ ಇದ್ದಿದ್ರೆ ಡೆಫಿನೆಟಾಗಿ ಕವರ್ ಮಾಡ್ಬೋದಿತ್ತಿಲ್ಲ ಅಂತಲ್ಲ. ಸೊ ಇವತ್ತು ಎಲ್ಲಿ ಟ್ರೇಡ್ ಮಾಡಿದೆ ಏನು ಅನ್ನೋದನ್ನು ಗೈಡ್ ಮಾಡ್ತೀನಿ ನೋಡಿ. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅನ್ನೋದನ್ನು ಕೂಡ. ಮಾರ್ಕೆಟಲ್ಲಿ ಆ್ಯಕ್ಚುಲಿ ಬೈಯರ್ಸ್ ಡಾಮಿನೇಟ್ ಮಾಡಿದರು ನಿನ್ನೆ. ಓಕೆನಾ? ಸೊ ಹಾಗಾಗಿ ನಾನು ಕೂಡ ಬೆಳಗ್ಗೆ ವೆಯ್ಟ್ ಮಾಡ್ತಿದ್ದೆ. ನನಗೆ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಮಿಸ್ ಮ್ಯಾಚ್ ಆಗಿದೆ ಎಲ್ಲಿ ಗೊತ್ತಾ? ಸೊ ಹಾಗಂತ ಇವತ್ತು ನಿಮ್ಮದು P&L ನೋಡೋದಿಲ್ಲ, ಯಾಕೆಂದರೆ ಆಲ್ರೆಡಿ ಆವಾಗಲೇ ಕ್ಲೋಸ್ ಮಾಡಿದ್ದೀನಿ. ಮತ್ತೆ ಓಪನ್ ಮಾಡೋಕ್ಕೋಗಲ್ಲ ನಾನು. ಸೊ ಇವತ್ತಿಂದು ಆ್ಯಕ್ಚುಲ್ ಆಗಿ ಮಾರ್ಕೆಟ್ ಏನು ಮಾಡಿದೆ, ಗ್ಯಾಪ್ ಅಪ್ ಹೋಗಿದೆ. ನನಗೆ ಗ್ಯಾಪ್ ಅಪ್ ಆದಾಗ ಯೂಶಲಿ ಏನು ಮಾಡ್ತೀನಿ, ನನಗೆ ರಿಟ್ರೇಸ್ಮೆಂಟ್ ಟ್ರೇಡ್ಸು ತುಂಬ ಇಷ್ಟ. ಐ ವಿಲ್ ವೆಯ್ಟ್ ಫಾರ್ ಎ ರಿಟ್ರೇಸ್ಮೆಂಟ್ ಟ್ರೇಡ್ಸ್. ಇವತ್ತು ಮಾರ್ಕೆಟ್ ಏನು ಮಾಡಿದೆ, ರಿಟ್ರೇಸ್ಮೆಂಟ್ ಕೊಡಲಿಲ್ಲ. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಹೋಯಿತು. ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಹೋದಾಗಲೇ ನಂಗೆ ಡೌಟ್ ಇತ್ತು ಮಾರ್ಕೆಟಲ್ಲಿ ಮೇ ಬಿ ನನಗೆ ಇವತ್ತು ಲಾಸ್ ಆಗೋ ಚಾನ್ಸಸ್ ಹೆವಿ ಇದೆ. ದೇರ್ ವಿಲ್ ಬಿ ಹೈ ಚಾನ್ಸ್ ನನಗೆ ಇವತ್ತು ಲಾಸ್ ತೊಗೋಬೇಕಾಗಿ ಬರ್ಬೋದು ಅಂತ. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಯೂಶಲಿ ನನಗೆ ರಿಟ್ರೇಸ್ಮೆಂಟ್ ತುಂಬಾ ಇಂಪಾರ್ಟೆಂಟು. ಸೊ ನಿಮಗೆ ಲಾಸ್ಟ್ 3 ಡೇಸ್ದು ನನಗೆ ಟ್ರೇಡ್ಸ್ಗಳು ನೋಡೋದಾದರೆ, ದಿಸ್ ವಾಸ್ ದ ಡೇ. ಲೈಕ್ ನಿನ್ನೆ ರಿಟ್ರೇಸ್ಮೆಂಟ್. ಸೊ ರಿಟ್ರೇಸ್ಮೆಂಟಿಗೆ ಮಾರ್ಕೆಟ್ ಅಪ್ ಸೈಡ್ ಬರ್ತಾಯಿತ್ತು. ಇಟ್ ಈಸ್ ಅ ರಿಟ್ರೇಸ್ಮೆಂಟ್ ಝೋನ್. ಸೊ ಡೆಫಿನೆಟಾಗಿ ಡೌನ್ ಸೈಡ್ ಬರುತ್ತೆ ಅನ್ನೋದು ಗೊತ್ತಿತ್ತು. ಸೊ ಅದಾದಮೇಲೆ ಮಾರ್ಕೆಟ್ ಇವತ್ತು ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಮೊನ್ನೆದು ಅಷ್ಟೇ. ಮೊನ್ನೆನೂ ನೀವು ಹೇಳ್ಬೇಕಂದ್ರೆ ಮಾರ್ಕೆಟ್ ಇಲ್ಲಿದ್ದಾಗ ನಾನು ಟ್ರೇಡ್ ಎತ್ಕೊಂಡಿದ್ದೆ. ಶಾರ್ಪ್ ಫಾಲ್ ಬಂದಿತ್ತು. ಬಟ್ ಶಾರ್ಪ್ ಫಾಲ್ ಎಲ್ಲಿಂದ ಬಂದಿತ್ತು? ಟಾಪ್ ಲೈಕ್ ಒಳಗಡೆಯಿಂದ ಬಂದಿತ್ತು. ಇಟ್ ಮೀನ್ಸ್ ಬುಲಿಶ್ ನೇಚರ್ ಇತ್ತು ಮಾರ್ಕೆಟಲ್ಲಿ. ಸೊ ಅದಕ್ಕಿಂತ ಹಿಂದಿನ ಡೇ ನೋಡಬೇಕಂದ್ರೆ ನಿಮಗೆ ಮಾರ್ಕೆಟು ಹಿಂದಿನ ಡೇ ಬಿಡಿ, ಅದು ಕನ್ಫ್ಯೂಷನ್ ಮಾರ್ಕೆಟು ಮಿಡಲಲ್ಲಿ ಸ್ಟಕ್ ಇತ್ತು. ಸೊ ಇವತ್ತಿನ ದಿನದ ಏನು ಮಿಸ್ಟೇಕ್ ಆಯಿತು, ಸೊ ಏನು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಯೂಶಲಿ ನಾನೇನು ಮಾಡ್ತೀನಿ, ನಂದು ಸೆಕೆಂಡ್ ರಿಟ್ರೇಸ್ಮೆಂಟ್ ಲೆವೆಲು ಆಲ್ವೇಸ್ ಮಾರ್ಕೆಟು 160ಇಂದ ಆಲ್ಮೋಸ್ಟ್ ಒಂದು 40 ಪಾಯಿಂಟ್ಸ್ ರಿಟ್ರೇಸ್ಮೆಂಟ್ ಆಗಿದೆ. ಮಾರ್ಕೆಟ್ ಬೌನ್ಸ್ ಆದರೆ ಇಲ್ಲಿಂದಲೇ ಆಗಬೇಕು ಅಂತ ತೊಗೊಂಡೆ. ತೊಗೊಳ್ತಿದ್ದಂಗೆ ಮಾರ್ಕೆಟು ಇಮ್ಮಿಡಿಯೇಟಾಗಿ ನನಗೆ ಇಲ್ಲಿ ಬರೋಷ್ಟರಲ್ಲಿ ಎಕ್ಸಿಟೆಡ್ ದ ಟ್ರೇಡ್. ಓಕೆನಾ? ಸೊ ಎಕ್ಸಿಟ್ ಮಾಡಿಕೊಂಡೆ ಟ್ರೇಡ್ನ. ಸೊ ಎಕ್ಸಿಟ್ ಮಾಡ್ಕೊಂಡ್ಮೇಲೆ ಅಗೇನ್ ಒನ್ ಟ್ರೇಡಲ್ಲಿ ಸೆಕೆಂಡ್ ಟ್ರೇಡ್ ಎಲ್ಲಿಂದ ಮಾಡಿದೆ. ಸೊ ರಿಟ್ರೇಸ್ಮೆಂಟ್ ನಾನು ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ಅಗೇನ್ ನನಗೆ ಪ್ರಾಫಿಟ್ ಲೆವೆಲ್ಗೆ ಬಂದಿತ್ತದು. ಸೊ ಚಲೋ ಮಾರ್ಕೆಟ್ ಮೇ ಬಿ ಇಲ್ಲಿಂದಲೇ ಬೌನ್ಸ್ ಆಗ್ಬೋದು ಅಂತ ಅಗೇನ್ ಐ ಎಂಟರ್ಡ್ ಇಯರ್, ವೆರಿ ಶಾರ್ಪ್ ಪ್ರೀಮಿಯಮ್, ಎಕ್ಸಿಟೆಡ್ ಇಯರ್. ಟೋಟಲ್ ನಾನು ಆಲ್ಮೋಸ್ಟು ಒಂದು ಒಳ್ಳೆ ಲಾಸ್ ನಾನು ನೋಡಿದೆ. ಸೊ ಐ ಜಸ್ಟ್ ಎಕ್ಸಿಟೆಡ್. ಸೊ ನನಗೆ ಅನ್ನಿಸಿದ ಅವಾಗ, ಸೊ ಮಾರ್ಕೆಟ್ ಏನು ಮಾಡಿದೆ, ವಿ ಶೇಪಲ್ಲಿ ಫಾಲ್ ಬಂದಿದೆ. ಸೊ ಅಗೇನ್ ವಿ ಶೇಪ್ ರಿಕವರಿ ಆಗುತ್ತಾ, ಡೌನ್ ಸೈಡ್ ಬರುತ್ತಾ, ಕನ್ಫ್ಯೂಷನ್ ಇದೆ. ಸೊ ಮಾರ್ಕೆಟಲ್ಲಿ ಇಲ್ಲಿಂದ ಮತ್ತೆ ಟ್ರೇಡ್ ಮಾಡೋಕ್ಕಾಗೋದಿಲ್ಲ ಅಂತ ನನಗೆ ವರ್ಕ್ ಇತ್ತು ಅಂತ ನಾನು ಹೋದೆ. ಸೊ ನಾನು ಇಲ್ಲಿದ್ದಾಗ ಮಾರ್ಕೆಟಲ್ಲಿ ಔಟ್ ಸೈಡ್ ಹೋಗಿದ್ದು ನಾನು. ಸೊ ಬಂದು ನೋಡಬೇಕಾದ್ರೆ ಇವಾಗ ನೋಡ್ತಾ ಇದ್ದೀನಿ ಮಾರ್ಕೆಟು. ಸೊ ನನಗೆ ನೆಕ್ಸ್ಟ್ ಟ್ರೇಡ್ಸ್ ಎಲ್ಲಿತ್ತಂದರೆ, ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ಎಂಟ್ರಿ ಟ್ರೇಡ್. ಈ ಲೆವೆಲ್ ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡ್ಬೋದಿತ್ತು. ಈಸಿ ಟ್ರೇಡ್ ಇತ್ತು ಆ್ಯಕ್ಚುಲಿ ಮಾರ್ಕೆಟಲ್ಲಿ. ಸೊ ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡಿದರೆ ಎಕ್ಸಾಕ್ಟ್ಲಿ ಐ ವಿಲ್ ಗೆಟ್ ದಿಸ್. ಇಲ್ಲಿ ನನಗೆ ಆಲ್ಮೋಸ್ಟ್ ಆ ಪ್ರಾಫಿಟ್ನ ಕಾಸ್ಟ್ ಕಾರು ಡೆಫಿನೆಟಾಗಿ ತರ್ತಿತ್ತು. ಸೊ ಒಂದು ಬ್ರೇಕ್ಔಟ್ ಇರ್ಬೋದು, ಇಲ್ಲ ಸೆಕೆಂಡ್ ಬ್ರೇಕ್ಔಟ್ ಇರ್ಬೋದು, ಡೆಫಿನೆಟಾಗಿ ಕವರ್ ಮಾಡೋವಂಥ ಡೇ. ಸೊ ಇವತ್ತು ತುಂಬ ಜನ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿದೆ, ಇಲ್ಲ ಅಂತಲ್ಲ. ಬಿಕಾಸ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿಲ್ಲ, ಇಲ್ಲೂ ಹೋಲ್ಡ್ ಮಾಡಿಲ್ಲ ಅಂದಾಗ. ಸೊ ಅದೇ ರೀಸನ್ನು ನಾನು ನಿಮಗೆ ಹೇಳಿದ್ದು, ಇವತ್ತು ಲಾಸ್ ಆಗಲಿಕ್ಕೆ ನಮಗೆ ಮೇಜರ್ ಪ್ರಾಬ್ಲಮ್ ಏನಾಯಿತು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಬೇಕು. ಬಿಕಾಸ್ ವೈ ವಿ ಟುಕ್ ಅ ಲಾಸ್ ಟುಡೇ ಅಂತ. ಇಶ್ಯೂ ಇಷ್ಟೇ, ಮಾರ್ಕೆಟ್ ಏನು ಮಾಡಿದೆ, ಮಾರ್ಕೆಟು ಹೋಗ್ಬೇಕಾದ್ರೆ ಓಪನಲ್ಲೇ ಶಾರ್ಪ್ ಅಪ್ಸೈಡ್ ಮೂವ್ ಆಗಿರೋದ್ರಿಂದ ತುಂಬ ಜನ ಬಯರ್ಸ್ಗಳು ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡ್ತಿದ್ರು. ಸೊ ಹಾಗಾಗಿ ಮಾರ್ಕೆಟಲ್ಲಿ ಅದೇ ಫಾಸ್ಟ್ ರಿಟ್ರೇಸ್ಮೆಂಟ್ ಕೂಡ ಕೊಡ್ತು. ಆ್ಯಂಡ್ ಎಲ್ಲರೂ ಸೆಲ್ಲರ್ಸ್ನು ಕೂಡ ಟ್ರ್ಯಾಪ್ ಮಾಡಿದೆ ಮಾರ್ಕೆಟ್ ಇವತ್ತು. ಈ ಶಾರ್ಪ್ ಫಾಲು ಫುಲ್ ಬ್ಯಾಕಲ್ಲಿ ಬ್ರೇಕ್ಔಟ್ ಆಗುತ್ತೆ ಅಂತ ಇಲ್ಲಿ ಟ್ರೇಡ್ ತೊಗೊಂಡವ್ರಿಗೂ ಮಾರ್ಕೆಟು ಸ್ಮ್ಯಾಶ್ ಮಾಡಿದೆ. ಅಗೇನ್ ಇಟ್ ವೆಂಟ್ ಅಪ್ಸೈಡ್. ಸೊ ಆಲ್ವೇಸ್ ಎಲ್ಲರೂ ಸ್ಮ್ಯಾಶ್ ಮಾಡಿ ಮುಗಿಸಿದೆ. ಓಕೆನಾ? ಇದಾಗಿತ್ತು ಇವತ್ತಿನ ಲಾಜಿಕ್ಕು. ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಥ್ಯಾಂಕ್ ಯು ಆಲ್.